ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಸ್ನೇಹಿತರು, ಪಕ್ಷದ ಮುಖಂಡರು ಕೂಡ ಇದ್ದಾರೆ. ಅವರಿಗೂ ನನ್ನ ಗೌರವವನ್ನು ಕೊಟ್ಟು ಇವತ್ತು ಬೇರೆ ಬೇರೆ ವಿಚಾರ ಹೋಗೋಕ್ಕಿಂತ ಮುಂಚೆ ಭಾಳ ಒಂದು ಕಡೆಗೆ ಸಂತೋಷ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದ್ದಾವೆ, ಎಲ್ಲ ಕಡೆಯೂ ಕೂಡ. ಈಗಾಗಲೇ ನಾವು ಭದ್ರನೂ ಕೂಡ 186 ಅಡಿ ಇದ್ದರೂ ಕೂಡ ನಾವಾಗಲೇ 183ಕ್ಕೆ ಮೇಂಟೈನ್ ಮಾಡಬೇಕಾಗ್ತದೆ. ಅದು ರೂಲ್ಸ್ ಇರ್ತದೆ. ಒಳ ಹರಿವು ಇದೆ, ಹೊರ ಹರಿವು ಕೂಡ ಕೊಡ್ತಾ ಇದ್ದೀವಿ. ಭಾಳ ಜನರ ಒಂದು ಸುರಕ್ಷತೆ, ಮಾರ್ಗವಾಗಿ ಎಲ್ಲೆಲ್ಲಿ ಹೋಗ್ತದೆ ಅದೆಲ್ಲ ನೋಡಬೇಕಾಗ್ತದೆ. ಬೇರೆ ಬೇರೆ ಜಲಾಶಯನೂ ಕೂಡ ತುಂಬತಕ್ಕಂಥ ಒಂದು ವಾತಾವರಣ ರೈತರಿಗೆ, ಕೃಷಿಗೆ ಅನುಕೂಲ ಆಗ್ತಕ್ಕಂಥ ಒಂದು ರೀತಿ. ಯಾಕೆಂದರೆ ಏನು ಯಾವುದೇ ಸಂದರ್ಭದಲ್ಲಿ ಮಳೆ ಬಂದುಬಿಟ್ರೆ ನಮ್ಮ ರೈತರಿಗೆ ಮತ್ತು ಒಂದು ವಾತಾವರಣ ಸರಿ ಇರ್ತದೆ. ಅದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಇಡೀ ದೇಶದಲ್ಲಿ ಮತ್ತು ವಿಶೇಷವಾಗಿ ರಾಜ್ಯದಲ್ಲೂ ಕೂಡ ಹೆಚ್ಚು ಭಾಗ ರೈತಾಪಿ ಚಟುವಟಿಕೆಯಲ್ಲಿ ಅವರ ಜೀವನವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಇಡೀ ರಾಜ್ಯದಲ್ಲಿ. ನಾನು ನಿನ್ನೆ ಬೆಳ್ಳಾರಿಗೆ ಹೋಗಿದ್ದೆ, ಬೆಳ್ಳಾರಿಯಲ್ಲಿದ್ದೆ ನಾನು. ಅಲ್ಲೂ ಕೂಡ ಭಾಳ ವಾತಾವರಣ ತುಂಬ ಚೆನ್ನಾಗಿದೆ. ರೈತರಿಗೆ ಒಂದು ಬೆಳೆ ಬರ್ತಕ್ಕಂಥ ಮಳೆಯಿಂದ ಬೆಳೆಗೆ ಅನುಕೂಲ ಆಗಿದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಮುಂದೆನೂ ಕೂಡ ಇದೇ ಥರ ಇರ್ತದೆ. ಇನ್ನೊಂದು ಕಡೆಗೆ ಸ್ವಲ್ಪ ಕೆಲವು ಏನು ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು, ಕೆಲವು ಅನಾಹುತಗಳಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಜನರು ಕೂಡ ಜವಾಬ್ದಾರಿಯುತವಾಗಿ ಹುಷಾರಾಗಿದ್ದು ಕೆಲವು ವಿಚಾರಗಳನ್ನು ತಗೊಳ್ಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಾಕಷ್ಟು ಕಡೆಗೆ ಏನು ಲ್ಯಾಂಡ್ ಸ್ಲೈಡ್ ಆಗಿದೆ. ಸ್ವಲ್ಪ ಜನರು, ನಾನು ಇವತ್ತು ಹೋಗ್ತಾ ಇದ್ದೀನಿ. ನಾನು ಭಟ್ಕಳ ಹೋಗಿ ಶಿರೂರಲ್ಲಿ ಏನು ಲ್ಯಾಂಡ್ ಸ್ಲೈಡ್ ಆಯಿತು ಅಲ್ಲೂ ಕೂಡ ಭೇಟಿ ಮಾಡಲಿಕ್ಕೆ ನನಗೆ ಬೇಡಿಕೆನ ಆ ಕಡೆ ಭಾಗದವ್ರು ಇಟ್ಟಿದ್ರು. ಅಲ್ಲೂ ಕೂಡ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಪೂರಕವಾಗಿ ಮತ್ತೆ ನಾವು ಒಂದು ಫ್ಲಡ್ ವೀಕ್ಷಣೆನ ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಮಾಡಿದ್ವಿ. ಅಂದರೆ ಎಲ್ಲ ಪಾಯಿಂಟ್ಸಿಗೂ ಹೋಗೋಕ್ಕಾಗಲಿಲ್ಲ, ವರದಿ ತೊಗೊಂಡಿರ್ತೀವಿ. ಬಟ್ ಎಲ್ಲ ಅಧಿಕಾರಿಯವ್ರ ಜೊತೆಗೆ DC ಅವರು, ನಾವು ಮತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಹೋದಾಗ ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಅದನ್ನೆಲ್ಲ ರಿಪೋರ್ಟ್ ತೊಗೊಳ್ಬೇಕು, ರೆಗ್ಯುಲರ್ ರಿವ್ಯೂಸ್ ಮಾಡಬೇಕು. ನಾವು ಕೂಡ ನಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು, DC ಅವರು ಇರ್ಬೋದು ಮತ್ತು CO ಅವರು ಇರ್ಬೋದು, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಹೋಗಿ ನನ್ನ ಕ್ಷೇತ್ರದೊಳಗೇ ಕೆಲವು ಕಡೆಗೆ ಗಂಜಿ ಕೇಂದ್ರ ಓಪನ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ಬೇರೆ ಬೇರೆ ಕಡೆನೂ ಮಾಡ್ತಾರೆ. ಅಂದರೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ, ಜನರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಭದ್ರಾವತಿಯಲ್ಲೂ ಕೂಡ ನಮ್ಮ ಸಂಗಮೇಶ್ವರವರು ಮೊನ್ನೆ ಅವರೇ ಹೋಗಿ ನೋಡಿದೆ. ಪಾಪ ವಿಡಿಯೋ, ಫೋಟೋ ಎಲ್ಲ ತರಿಸ್ಕೊಂಡಿದ್ವಿ. ಯಾಕೆಂದರೆ ಯಾರ್ಯಾರು ಅಧಿಕಾರಿಗಳು ಹೋದಾಗ ದಿನ ಬರ್ತದೆ. ಬೇರೆ ಬೇರೆ ಕಡೆನೂ ಹೋಗ್ತಾ ಇದ್ದಾರೆ, ಎಲ್ಲ ಕಡೆನೂ ಕೂಡ. ಒಂದು ಕಡೆಗೆ ನಾಗರಾಜ್ ಗೌಡರು ನಿನ್ನೆ ಬಾಗಿನ ಕೊಟ್ಟರು, ಒಂದು ಕಡೆಗೆ. ಇನ್ನೊಂದು ಕಡೆಗೆ ಫ್ಲಡ್ ಆಗ್ತದೆ, ಅದು ಅನಿವಾರ್ಯ. ಕೆಲವು ಸತಿ ತೊಂದರೆ ಆಗ್ತದೆ ಈ ಕಡೆ ಭಾಗದಲ್ಲಿ. ಅವರೇ ಹೋಗಿ ಗಂಜಿ ಕೇಂದ್ರ ಓಪನ್ ಮಾಡ್ತಕ್ಕಂಥದ್ದನ್ನು ಪರ್ಸ್ನಲ್ ಆಗಿ, ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಸ್ವಲ್ಪ ಎಲ್ಲ ಹೈ ಅಲರ್ಟಲ್ಲಿರಿ, ನಿಮ್ಮ ಕೆಲಸಗಳನ್ನು ಮಾಡಿ ಅಂತ. ಒಂದು ಕಡೆಗೆ ಒಂದು ಹೋರಾಟ ಆಗ್ತಾಯಿದೆ, ತಮಗೂ ಗೊತ್ತಿದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬ್ಯಾಂಗ್ಳೂರು ಟು ಮೈಸೂರು ವಿಚಾರ ಆಮೇಲೆ ಮಾತಾಡ್ತೀನಿ. ಆದರೆ ನಮ್ಮ ಏರಿಯಾದಲ್ಲಿ ನಾವು ಜವಾಬ್ದಾರಿ ತೊಗೊಳ್ತಕ್ಕಂಥದ್ದನ್ನು ಫುಲ್ಲಾಗಿ ತೊಗೊಳ್ತೀವಿ. ಮತ್ತು ಹೋದ ಸತಿನೂ ಕೂಡ ಬಂದಾಗ ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಮಾಧ್ಯಮದಲ್ಲಿ ನಾನು ಹಂಚ್ಕೊಂಡಿದ್ದೆ, ಈ ಅನಾಥರೈಸ್ಡ್ ಮನೆಗಳು ಏನಾದರೂ ಹಾನಿ ಆದರೆ ಏನು ಅಂಥೇಳಿ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೇ ಸ್ಪಷ್ಟಪಡಿಸಿದ್ದಾರೆ. ನಾವು ಕೂಡ ಕ್ಯಾಬಿನೆಟಲ್ಲಿ ಅದನ್ನು ಮನವಿ ಮಾಡ್ತಾಯಿದ್ವಿ. ಇಲ್ಲ ಸರ್, ಲಾಸ್ಟ್ ಟೈಮ್ ಏನಾಯಿತು, 5 ಲಕ್ಷ ಕೊಡ್ತೀನಿ ಅಂತೇಳಿ BJP ಅವರು ಅನೌನ್ಸ್ ಮಾಡಿದರು. ಎಲ್ಲರಿಗೂ 5 ಲಕ್ಷ ಬರಲಿಲ್ಲ. ನಾನು ಲೆಕ್ಕ ತೊಗೊಂಡು ನಾನು ನೋಡಿದ್ದೀನಿ, ಶಿವಮೊಗ್ಗ ಇರ್ಬೋದು, ಈವನ್ ಮಡಿಕೇರಿ ಭಾಗದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲಿ ಮನೆಗಳು ಸಂಪೂರ್ಣವಾಗಿ ಹಾನಿ ಆಗಿದ್ದಾವೆ ಅವು ಸ್ವಲ್ಪ ಕೆಲವರು ಇನ್ಫ್ಲೂಯೆನ್ಸ್ ಇರೋರು, ಅಲ್ಲಿ BJP ಅವರು ಇರೋರು ಅಂಥೇಳಿ 5 ಲಕ್ಷ ತೊಗೊಂಡ್ರೆ ಹೊರತು ನಿಜವಾಗ್ಲೂ ಬಡವ್ರ ಮನೆ ಬಿದ್ದಿರ್ತಕ್ಕಂಥದ್ದನ್ನು. ಯಾಕೆಂದರೆ ಉದಾಹರಣೆ ತುಂಬ ಬಂದು ನಾವು ಕ್ಯಾಬಿನೆಟ್ಟು ಡೀಟೇಲ್ಸ್ನೆಲ್ಲ ನೋಡ್ಬೇಕಾದ್ರೆ ಎಷ್ಟೋ ಜನರು ಹೋದ ಸತಿ 5 ಲಕ್ಷ ಕೊಡ್ತಾರೆ ಅಂತೇಳಿ ಮನೆ ಬೇರೆ ಕೆಡ್ಕೊಂಡ್ಬಿಟ್ರು. ಅದು ಬಹಳ ತಪ್ಪಾಗ್ತದೆ. ಅದನ್ನು ಕಾನೂನು ವಿರುದ್ಧವಾಗಿ ಆಗ್ಬಿಡ್ತದೆ. ಅಂಥವ್ರು ಏನು ಮಾಡ್ಯಾರ, ಹೋಗಿ ಇನ್ಫ್ಲುಯೆನ್ಸ್ ಇರೋರಿಗೆ ಹೋಗಿ 5 ಲಕ್ಷ ತೊಗೊಳ್ತಕ್ಕಂಥದ್ದು ಮಾಡಿದರೆ, ಕೆಲವ್ರಿಗೆ ಬರೀ 1 ಲಕ್ಷ ಬಂದು ಮತ್ತೆ ಅವರಿಗೆ ದುಡ್ಡೇ ಬಂದಿಲ್ಲ ಅವರಿಗೆ. ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ಅದು ಆಗಿದೆ. ಈ ಥರ ಅದು ಒಂದು ಹ್ಯಾಂಡಲ್ ಮಾಡೋದು ಒಂದು ಕಡೆಗೆ. ಆದರೆ ಈ ಥರ ತೊಂದರೆ ಆಗಬಾರ್ದು ಅಂಥೇಳಿ ಭಾಳ ಬುದ್ಧಿವಂತಿಕೆಯಿಂದ ನಾವೆಲ್ಲರೂ ಸೇರಿ
ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ 6,500 ಕೊಡ್ತಾರೆ ಅಷ್ಟೇ. ಈ ಏನಾದ್ರು ಮನೆ ಭಾಗಶಃ ಹಾಳಾಗಿ ಹೋದರೆ ನಾವು ಅದಕ್ಕೆ ಏನು ಮಾಡಿದ್ವಿ, ಅದು ಸಾಲಲ್ಲ. ಯಾಕೆಂದರೆ ಭಾಗಶಃ ಸ್ವಲ್ಪ ಹಾಳಾಗುತ್ತೆ, ಕೆಲವು ಸತಿ ತೊಂದರೆ ಆಗ್ತದೆ ಜನರಿಗೆ. ಅದಕ್ಕೊಂದು 43,000 ಸೇರಿಸಿ ಟೋಟಲ್ 50,000 ಕೊಡಬೇಕು ಅಂಥೇಳಿ ನಮ್ಮ ಸ್ಟೇಟಿಂದನೇ ಜಾಸ್ತಿ ಕೊಡ್ತಾಯಿದ್ವಿ. ಸೆಂಟ್ರಲ್ ಅವ್ರು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಹೊರತು ಅವ್ರಿಗೆ ಕೊಡೋದು ಗೊತ್ತಿಲ್ಲ. ಅವ್ರು ಏನಿದ್ರೂ ಈ ರಾಕೆಟ್ ಬಿಡೋದು, ಏರೋಪ್ಲೇನ್ ತಗೊಳ್ಳೋದು ಅಂಥದ್ರಲ್ಲೇ ಇರ್ತಾರೆ. ವಿಸ್ತಾರ ಸೋರೋ ಎಂಥದ್ದು ವಿಸ್ತಾರನ ಡೆಲ್ಲಿಯಲ್ಲಿ ಕಟ್ಟಿದ್ದು ಪಾರ್ಲಿಮೆಂಟ್ ಸೋರೋ ವಿಸ್ತಾರ ಮಾಡ್ತಾರೆ. ಅದನ್ನು ಭಾಳ ಅರ್ಜೆಂಟಾಗಿ